ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಾನಿವತ್ತು ಒಂದು ಒಳ್ಳೆ ವಿಷಯನ ನಿಮಗೆ ತಿಳಿಸೋದಕ್ಕಂತ ಬಂದಿದ್ದೀನಿ. ಇವಾಗ ಬರ್ತಾ ಇರುವಂಥ ಮುಂದಿನ ದಿನಗಳಲ್ಲಿ ಅಂದರೆ ಫೆಬ್ರವರಿ 18ನೇ ತಾರೀಕಿಂದ 24ನೇ ತಾರೀಕುವರೆಗೂ ಗುರು ರಾಯರ ವೈಭವೋತ್ಸವ ಕಾರ್ಯಕ್ರಮಗಳು ನಡೆಯುತ್ತಿವೆ. ಅದು ಮಂತ್ರಾಲಯದಲ್ಲಿ ನಡೀತಿದೆ. ತುಂಬಾ ವಿಶೇಷವಾಗಿರುವಂಥ ದಿನಗಳು ಅಂತಲೇ ಹೇಳ್ಬೋದು. ರಾಯರ ಪಟ್ಟಾಭಿಷೇಕ ಮತ್ತು ರಾಯರ ಜನ್ಮ ದಿನೋತ್ಸವನ ಆಚರಣೆ ಮಾಡ್ತಾರೆ. ನೀವು ಯಾರು ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೆ ಆ ಟೈಮಲ್ಲಿ ನೀವು ಹೋಗ್ಬಿಟ್ಟು ಬನ್ನಿ. ನೆಕ್ಸ್ಟ್ ವೀಕು ತುಂಬಾ ವಿಶೇಷವಾಗಿರುವಂಥ ದಿವಸ. ನೀವು ಅಂದ್ಕೊಂಡಿರೋವಂಥದ್ದು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ಮಠಗಳಿಗೆ ಹೋಗ್ಬಿಟ್ಟು ಕನಕಾಭಿಷೇಕ ಯಾವ ರೀತಿ ಮಾಡ್ತಾರೆ ರಾಯರಿಗೆ ಆ ಥರ ಎಲ್ಲ ನೀವು ಕಣ್ ತುಂಬ್ಕೋಬೋದು. ದರ್ಶನ ಪಡ್ಕೊಂಡು ಬಂದರೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಮಠಗಳಿಲ್ಲ ನಮ್ಮ ಮನೆ ಹತ್ರ, ಇನ್ನು ನಾವು ಮಂತ್ರಾಲಯಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಹೋಗೋದಕ್ಕೆ ಆಗಲ್ಲ ಅನ್ನೋರು ಮನೇಲೂ ಕೂಡ ಸರಳವಾಗಿ ನೀವು ಇದನ್ನ ಆಚರಣೆ ಮಾಡ್ಬೋದು. ಮತ್ತು 18ರಿಂದ 24ನೇ ತಾರೀಕುವರೆಗೂ ನೀವು ಏನೇ ಪೂಜೆ ಮಾಡಿ, ನೀವೇನೇ ಸಂಕಲ್ಪ ಮಾಡಿ, ನಿಮ್ಮ ಇಷ್ಟಾರ್ಥಗಳು ಆದಷ್ಟು ಬೇಗ ನೆರವೇರುತ್ತೆ. ಇಷ್ಟು ದಿನಗಳಲ್ಲಿ 7 ದಿನಗಳ ವ್ರತನ ನೀವು ಮಾಡ್ಬೋದು. 7 ದಿನಗಳಲ್ಲಿ ನೀವು ಯಾವ್ದಾದ್ರು ಸಂಕಲ್ಪ ಮಾಡ್ಬೋದು, ಯಾವ್ದಾದ್ರು ಸೇವೆ ಮಾಡ್ಬೋದು, ಮನೇಲಾದರೂ ಮಾಡ್ಬೋದು, ಅಥವಾ ನೀವು ಮಠಕ್ಕಾರು ಹೋಗಿ ಮಾಡ್ಬೋದು. ತುಂಬ ಅಂದ್ರೆ ತುಂಬ ಒಳ್ಳೆ ದಿನಗಳು ಅಂತಲೇ ಹೇಳ್ಬೋದು. ನಿಮ್ಮ ಇಷ್ಟಾರ್ಥಗಳನ್ನ ಆದಷ್ಟು ಬೇಗ ನೆರವೇರಿಸ್ತಾರೆ ರಾಯರು ಅಂತಲೇ ಹೇಳ್ಬೋದು. ಅದು ಯಾವ್ದ್ಯಾವುದು ಮತ್ತು ಯಾವ ಸಮಯ ಮತ್ತು ಎಷ್ಟು ದಿವಸಗಳ ಕಾಲ ನೀವು ಮಾಡ್ಬೋದು. ಮತ್ತು ಮನೇಲೇ ಮಾಡಬೇಕಾದ್ರೆ ನೀವು ಯಾವ ರೀತಿ ಮಾಡಬೇಕು, ಯಾವ ಸರಳ ವಿಧಾನದಲ್ಲಿ ನೀವು ಅನುಸರಿಸಬೇಕು. ನಿಮ್ಮ ಜಾಬ್ ಸಿಕ್ಕಿಲ್ವಾ, ಅಥವಾ ನಿಮ್ಮ ಫ್ಯಾಮಿಲಿ ಏನಾದರೂ ಪ್ರಾಬ್ಲಮ್ಸ್ ಇರುತ್ತಾ, ಉದ್ಯೋಗದಲ್ಲಿ ಏನಾದರೂ ತೊಂದರೆ ಇದ್ದರೆ ಅದಕ್ಕೆ ಯಾವ್ಯಾವ ಸ್ತೋತ್ರಗಳನ್ನ ನೀವು ಪಠನೆ ಮಾಡಬೇಕು, ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿ ನೀವು ಸಂಕಲ್ಪ ಸಹಿತ ಪೂಜೆನ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈ 7 ದಿನಗಳು ಕೂಡ ತುಂಬಾನೇ ಮುಖ್ಯ. ಅದರಲ್ಲೂ ತುಂಬ ಮುಖ್ಯವಾಗಿರುವಂಥ ದಿನಗಳು ಯಾವುದು ಅಂದರೆ ಫೆಬ್ರವರಿ 18ನೇ ತಾರೀಕು ಗುರು ರಾಯರ ವೈಭವೋತ್ಸವ ನಡೆಸಲಾಗುತ್ತದೆ. ಇನ್ನು ಫೆಬ್ರವರಿ 19ನೇ ತಾರೀಕು ಬಂದ್ಬಿಟ್ಟು ರಾಯರ ಪಟ್ಟಾಭಿಷೇಕನ ಮಾಡ್ತಾರೆ. ಇನ್ನು ಲಾಸ್ಟ್ ಫೆಬ್ರವರಿ 24ನೇ ತಾರೀಕು ಬಂದ್ಬಿಟ್ಟು ರಾಯರ ಜನ್ಮದಿನನ ಆಚರಣೆನ ಮಾಡ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್. 3 ದಿವಸ ಅಂತ ಹೇಳ್ಬೋದು. ನೀವೇನೇ ಸಿಂಪಲಾಗಿ ನೀವು ಪೂಜೆ ಮಾಡ್ಕೊಳ್ಳಿ, ಅಥವಾ ಒಂದಳ್ಳು ರಾಯರಿಗೆ ಹೂವನ್ನ ಇಟ್ಬಿಟ್ಟು 2 ದೀಪನ ಹಚ್ಬಿಟ್ಟು ನೀವು ನಮಸ್ಕಾರ ಮಾಡಿ, ರಾಯರೇ ನೀವೇ ಗತಿ ಅಂತ ನೀವು ಕೇಳ್ಕೊಂಡ್ರು ಕೂಡ ಅಲ್ಲಿಗೆ ನೀವು ಅಂದ್ಕೊಂಡಿರೋವಂಥದ್ದು ಅಥವಾ ನಿಮ್ಮ ಲೈಫಲ್ಲಿ ನೀವೇನಾದರೂ ಕಷ್ಟನ ಅನುಭವಿಸ್ತಾ ಇದ್ರೆ ಅದೆಲ್ಲನೂ ಕೂಡ ಆದಷ್ಟು ಬೇಗ ಕಳೆದಾಕ್ತಾರೆ ರಾಯರು. ನೀವು ಅವತ್ತೊಂದು ದಿನಗಳ ಕಾಲ ನೀವು ಮನೇಲಾದರೂ ನೀವು ಸರಳವಾಗಿ ಆಚರಣೆನ ಮಾಡ್ಬೋದು, ಅಥವಾ ಮಠಗಳಿದ್ರೆ ಮಠಗಳಿಗಾರು ನೀವು ಹೋಗ್ಬಿಟ್ಟು ಬರ್ಬೋದು, ಏನೋ ತೊಂದರೆ ಆಗಲ್ಲ. ಇನ್ನು ಮನೇಲೇ ನಾವು ಮಾಡ್ತೀವಿ, ಮಠಕ್ಕೆ ಹೋಗಿ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋರು ಮನೇಲಿ ನೀವು ಬೆಳಗ್ಗೆ ಬೇಗನೆ ಇದ್ಬಿಟ್ಟು ರಾಯರ ಫೋಟೋನೆಲ್ಲ ಶುದ್ಧನಗೊಳಿಸಿ ರಾಯರಿಗೆ ಗಂಧನ ಇಟ್ಟು ತಿಲ್ಕನೆಲ್ಲ ಹಚ್ಬಿಟ್ಟು ನೀವು ಆನಂತರ ರಾಯರಿಗೆ ತುಳಸಿ ಮತ್ತು ಕೆಂಪು ಹೂವು, ಹಳದಿ ಹೂಗಳನ್ನೆಲ್ಲ ಅರ್ಪಣೆ ಮಾಡಿ ನೀವು ಶುದ್ಧರಾಗಿ ಮಡಿಯಿಂದ ಮಾಡಬೇಕಾಗಿರುವಂಥ ಕೆಲಸ. ನೀವು ಎಲ್ಲ ಅಲಂಕಾರ ಮಾಡಿ ರಾಯರಿಗೆ ದೀಪವನ್ನು ಹಚ್ಚಿಟ್ಟು ಫಸ್ಟಿಗೆ ಸಂಕಲ್ಪನ ಮಾಡಿ ಆನಂತರ ನೀವು ಪೂಜೆನ ಸ್ಟಾರ್ಟ್ ಮಾಡಬೇಕು. ನೀವು ಹಣ್ಣಾದರೂ ಇಡ್ಬೋದು ನೈವೇದ್ಯಕ್ಕೆ, ಅಥವಾ ಹಾಲು ಕಲಸಕ್ರೆ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ನೀವು ಇಟ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಬೋದು. ಬಟ್ ಸಂಕಲ್ಪ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತ ನಾವಿವಾಗ ತಿಳ್ಕೊಳ್ಳೋಣ. ಪೂಜೆಯ ಆರಂಭದ ಮೊದಲು ನೀವು ಕೈಯಲ್ಲಿ ಸ್ವಲ್ಪ ನೀರು, ತುಳಸಿ ಮತ್ತು ಅಕ್ಷತೆನ ಕೈಲಿ ಇಟ್ಕೊಂಡು ನೀವು ಈ ರೀತಿ ಸಂಕಲ್ಪನ ಮಾಡಬೇಕು. ಮೊದಲಿಗೆ ನಾನು ಅಂತ ಅಂದ್ಬಿಟ್ಟು ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಬೇಕು. ನನ್ನ ಫ್ಯಾಮಿಲಿ ಮತ್ತು ನನ್ನ ಶ್ರೇಯಸ್ಸಿಗೋಸ್ಕರ, ನನ್ನ ಕುಟುಂಬದ ಶ್ರೇಯಸ್ಸಿಗೋಸ್ಕರ ಅಂತ ಹೇಳ್ಬಿಟ್ಟು ನಿಮ್ದು ಯಾವ್ದಾದ್ರು ಸಮಸ್ಯೆ ಇದ್ದರೆ, ನೀವು ಯಾವ್ದಾದ್ರು ಕಷ್ಟದಲ್ಲಿ ಸಿಲುಕಾಕೊಂಡಿರ್ತೀರಲ್ವ, ಜಾಬ್ ಆಗಿರ್ಬೋದು, ಮದುವೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನ ಇಲ್ಲಿ ಮೆನ್ಷನ್ನ ಮಾಡಬೇಕು. ನೀವು ನೆಕ್ಸ್ಟು ಮೆನ್ಷನ್ ಮಾಡಿಬಿಟ್ಟು ನನಗೊಂದು ಒಳ್ಳೆ ಜಾಬ್ನ ಕೊಡಿಸ್ಬೇಕಪ್ಪ, ಅದಕ್ಕೋಸ್ಕರ ಇವತ್ತೊಂದು ದಿವಸ ನಿಮ್ಮ ಈ ಪುಣ್ಯ ದಿನದೊಂದು ರಾಯರೇ ನಿಮ್ಮ ಹತ್ರ ನಾನು ಕೇಳ್ಕೊತಾ ಇರ್ತೀನಿ, ಪ್ರಾರ್ಥನೆನ ಮಾಡ್ಕೋತಾ ಇದ್ದೀನಿ, ಇದನ್ನು ಆದಷ್ಟು ಬೇಗ ನೆರವೇರಿಸಪ್ಪ. ನನ್ನ ಸೇವೆಯನ್ನು ನೀವು ಸ್ವೀಕರಿಸಿ ನನಗೆ ಅನುಗ್ರಹನ ಮಾಡು ತಂದೆ ಅಂತ ಕೇಳಿಬಿಟ್ಟು ಅದನ್ನ ಕೈಲಿ ಇಟ್ಕೊಂಡಿರ್ತೀರಲ್ಲ, ನೀರು ಅಕ್ಷತೆ ಅದನ್ನೆಲ್ಲ ಒಂದು ತಟ್ಟೆಗೆ ನೀವು ಅದನ್ನ ಬಿಡಬೇಕು. ಆಮೇಲೆ ನೀವು ರಾಯರು ಅಷ್ಟೋತ್ತರನೆಲ್ಲ ಹೇಳ್ಕೊಂಡು, ರಾಯರು ಮಂತ್ರನೆಲ್ಲ ಹೇಳ್ಕೊಂಡು ನೀವು ಪೂಜೆನ ಸ್ಟಾರ್ಟ್ನ ಮಾಡ್ಬೋದು. ನಿಮ್ಗೆ ಹೇಗೆ ಬರುತ್ತೋ ನಾರ್ಮಲ್ ಆಗಿ ನೀವು ಹೇಗೆ ಮಾಡ್ತಿದ್ರೋ ಅದೇ ರೀತಿ ರಾಯರಿಗೆ ಆರತಿನ ಮಾಡಿ ಪೂಜೆನ ಎಲ್ಲ ಸಲ್ಲಿಸಿ ನೈವೇದ್ಯನಲ್ಲಿ ಇಟ್ಟು ನೀವು ಪೂಜೆನ ಕಂಪ್ಲೀಟ್ ಮಾಡ್ಬೋದು. ಮತ್ತೆ ನೀವು ಇದನ್ನ ಮನೆಗಳಲ್ಲಿ ಯಾವ ಸೇವೆನ ಮಾಡ್ಬೋದು ನೆಕ್ಸ್ಟು ಅಂತಂದ್ರೆ, ನೀವು ಪೂಜೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನೀವು ಅವತ್ತೊಂದು ದಿವಸ ಉಪವಾಸ ಸೇವೆನ ಮಾಡಬೇಕು. ಅಂದ್ರೆ ಬರೀ ಒಂದೊತ್ತು ಊಟನ ಮಾಡಬೇಕು. ಬೆಳಗ್ಗೆ ನೀವು ತಿಂಡಿನ ತಿನ್ನಬಾರ್ದು. ಮಧ್ಯಾಹ್ನ ಅಂದ್ರೆ ಅಷ್ಟೋದಕ ಸೇವೆ ಅಂತ ಹೇಳ್ತಾರೆ. ತುಂಬಾನೇ ಶ್ರೇಷ್ಠವಾಗಿರುವಂಥ ಸೇವೆ ಅಂತಾನೆ ಹೇಳ್ಬೋದು. ನೀವು ಅಷ್ಟೋದಕ ಸೇವೆ ಮಾಡಬೇಕಾದ್ರೆ ಬೆಳಗಿನ ತಿಂಡಿ ತಿನ್ನೋ ಆಗಿಲ್ಲ, ಮಧ್ಯಾಹ್ನನೇ ನೀವು ಊಟನ ಮಾಡಬೇಕು. ಆವಾಗ ನೀವೇನು ನೈವೇದ್ಯ ಅಂದರೆ ನೀವೇನು ಪ್ರಸಾದನ ಮಾಡ್ಕೋತೀರೋ ಮೊದಲಿಗೆ ರಾಯರಿಗೆ ಅದನ್ನ ಬಡಿಸ್ಬಿಟ್ಟು ಆ ನಂತರ ನೀವು ಅದನ್ನ ತಗೋಬೇಕು. ಮತ್ತು ರಾತ್ರಿ ಹೊತ್ತು ಏನು ತಿನ್ನೋ ಆಗಿಲ್ಲ, ಹಣ್ಣು ಹಾಲು ಆ ಥರ ತಗೋಬೇಕು. ಊಟ ಏನು ಮಾಡೋಗಿಲ್ಲ. ಇದನ್ನು ಅಷ್ಟೋದಕ ಸೇವೆ ಅಂತ ಹೇಳ್ತಾರೆ. ಇದನ್ನು ನೀವು ಮನೇಲಾದರೂ ಮಾಡ್ಬೋದು, ಅಥವಾ ಮಠಗಳಿಗೆ ಹೋಗ್ಬಿಟ್ಟು ಅವತ್ತೊಂದು ದಿವಸ ರಾಯರು ದೇವಸ್ಥಾನದಲ್ಲೇ ಪ್ರಸಾದ ಎಲ್ಲ ಕೊಡ್ತಿರ್ತಾರೆ. ನೀವು ಅದರಲ್ಲೂ ಕೂಡ ನೀವು ಅದನ್ನು ಸೇವೆನ ಸಲ್ಲಿಸ್ಬಿಟ್ಟು ಬರ್ಬೋದು. ಅದು ನಿಮಗೆ ಬಿಟ್ಟಿರೋ ಅಂಥದ್ದು, ನೀವು ಹೇಗೆ ಬೇಕಾದ್ರೂ ಮಾಡ್ಕೋಬೋದು. ಮತ್ತು ಮನೇಲೇ ನೀವು ರಾಯರ ಫೋಟೋ ಸುತ್ತ ಒಂದು 11 ಬಾರಿ 108 ಬಾರಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರದಕ್ಷಿಣೆನ ಹಾಕ್ಬೋದು. ಮತ್ತು ರಾಯರಿಗೆ ತುಳಸಿ ಅರ್ಚನೆನ ಮಾಡ್ಬೋದು. ಸಹಸ್ರನಾಮನ ಹೇಳ್ಕೊಂಡು ನೀವು ಅರ್ಚನೆನ ಮಾಡ್ಬೋದು. ಅಷ್ಟೋತ್ತರನ ಓದ್ಬೋದು. ಮತ್ತು ರಾಯರದು ಗಾಯತ್ರಿ ಮಂತ್ರನ ಹೇಳ್ಬೋದು. 108 ಸರಿ ನೀವು ಜಪನ ಮಾಡ್ಬೋದು. ಮತ್ತು 18ರಿಂದ 24 ದಿನಗಳು ಮುಗಿಯೋವರೆಗೂ ಕೂಡ ನೀವು ಡೈಲಿ ರಾಯರು ಸ್ತೋತ್ರನ ಪಠನೆ ಮಾಡಬೇಕು. ಬೆಳಿಗ್ಗೆ ಸಂಜೆ 7 ದಿನಗಳ
ದಿನಗಳ ಕಾಲಾರು ಮಾಡ್ಬೋದು, ಅಥವಾ ನೀವು ಒಂದು 3 ದಿನಗಳ ಕಾಲ ಮಾಡ್ತೀನಿ, 5 ದಿನಗಳ ಕಾಲ ಮಾಡ್ತೀನಿ, ಆ ಥರ ನೀವು ಅಂದ್ಕೊಂಡು ಇದನ್ನ ಮಾಡ್ಬೋದು. ಇದು ಒಂಥರ ಸೇವೆನೇ. ಇದು ಕೂಡ ನಿಮಗೆ ಒಂದು ಒಳ್ಳೆ ರೀತಿಯಾದ ಫಲನ ಕೊಟ್ಟೇ ಕೊಡುತ್ತೆ. ಮತ್ತು ಇಷ್ಟೆಲ್ಲ ನೀವು ಪ್ರದಕ್ಷಿಣೆ ಹಾಕಿದ್ರಿ, ಈ ಥರ ಇದು ಅರ್ಚನೆನೆಲ್ಲ ಮಾಡಿದ್ರಿ, ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ನೀವು ಮಹಾಮಂಗಳಾರತಿನ ಮಾಡಬೇಕು. ಅದಾದಮೇಲೆ ಅವತ್ತಿನ ದಿವಸಗಳ ಕಾಲ ನೀವು ಎಷ್ಟು ದಿವಸ ಅಂದ್ಕೊಂಡಿರ್ತೀರ ಅಷ್ಟು ದಿವಸಗಳ ಕಾಲ ಕೂಡ ನಾನ್ ವೆಜ್ನ ಮನೇಲೂ ಮಾಡೋವಾಗಿಲ್ಲ, ನೀವು ತಿನ್ನೋವಾಗಿಲ್ಲ, ಮತ್ತು ಬ್ರಹ್ಮಚಾರ್ಯನ ಫಾಲೋ ಮಾಡಬೇಕು. ಮತ್ತು ಸಾತ್ವಿಕ ಆಹಾರನೇ ತಿನ್ನಬೇಕು. ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋವಂಥ ಫುಡ್ನ ನೀವು ತೆಗೆದುಕೊಳ್ಳೋಂಗಿಲ್ಲ. ಈಗ 18, 19, 24ನೇ ತಾರೀಕು ಮಾತ್ರ ನಾವು ಆಚರಣೆ ಮಾಡ್ತೀನಿ ಅಂದರೂ ಕೂಡ ಅವತ್ತೊಂದು ದಿವಸ ನೀವು ತೆಗೆದುಕೊಳ್ಳೋಂಗಿಲ್ಲ. ಇಲ್ಲ 18ನೇ ತಾರೀಕಿಂದ 24ನೇ ತಾರೀಕುವರೆಗೂ ನಾನು ಏನೋ ಒಂದು ಸಂಕಲ್ಪ ಸೇವೆನ ಮಾಡ್ತೀನಿ ಅಥವಾ ವ್ರತ ಮಾಡ್ತೀನಿ 7 ದಿವಸಗಳ ಕಾಲ ಅಂತಂದರೂ ಕೂಡ 7 ದಿವಸಗಳ ಕಾಲನೂ ಕೂಡ ನೀವು ಅದೇ ಆಹಾರನೇ ತಿನ್ನಬೇಕು. ಮತ್ತು ಈಚೆ ತಂದಿರೋ ಫುಡ್ನ ತಿನ್ನೋ ಆಗಿಲ್ಲ, ನೀವೇ ಮಾಡಿಕೊಂಡು ತಿನ್ನಬೇಕು. ಅಂದರೆ ತಂಗಳು ಊಟನ ಮಾಡೋಗಿಲ್ಲ, ಮನೇಲೇ ಮಾಡಿದ್ರು ಕೂಡ. ಇದಿಷ್ಟನ್ನು ನೀವು ತಲೆ ಇಟ್ಕೋಬಹುದು. ಇನ್ನೂ ಇಲ್ಲ ನೀವು ರಾಯರು ಮಠಕ್ಕೆ ಆ 7 ದಿನಗಳಲ್ಲಿ ಯಾವತ್ತಾದ್ರೂ ಒಂದು ದಿವಸ ನೀವು ಹೋಗ್ಬಿಟ್ಟು ಬಂದರೆ, ಈ 3 ದಿವಸಗಳಲ್ಲಿ ವಿಶೇಷವಾದ ದಿನ ಅನ್ನಲ್ಲ, ಒಂದು ದಿನದಲ್ಲೂ ಕೂಡ ನೀವು ರಾಯರು ಮಠಕ್ಕೆ ಹೋಗ್ಬಿಟ್ಟು ರಾಯರು ದರ್ಶನ ಪಡ್ಕೊಂಡು ಅಲ್ಲಿ ಕನಕಾಭಿಷೇಕ, ಪಟ್ಟಾಭಿಷೇಕ, ಅಭಿಷೇಕಗಳೆಲ್ಲ ನಡೀತಾ ಇರುತ್ತೆ. ಆ ದರ್ಶನ ಎಲ್ಲ ನೀವು ಮಾಡ್ಕೊಂಡು ಬಂದರೂ ಕೂಡ ರಾಯರು ಅನುಗ್ರಹ ನಿಮಗೆ ಬೇಗ ಆಗುವಂಥದ್ದು. ಇವಾಗ ನೀವು ಏನಾದರೂ ಯಾವ ಥರ ಸಂಕಲ್ಪ ಸೇವೆ ಮಾಡೋದು ಅಂದರೆ, ಇವಾಗ ನಿಮ್ದು ಎದುರು ಒಂದು ಕಷ್ಟ ಇರಬೇಕು ಅಥವಾ ನಿಮ್ದು ಎದುರು ಒಂದು ಆಸೆ ಇರಬೇಕು, ಅದನ್ನ ನೀವು ಈಡೇರಿಸ್ಕೋಬೇಕಾದ್ರೆ ಯಾವ ಸ್ತೋತ್ರನ ನೀವು ಹೇಳಬೇಕು ಈ ದಿನಗಳಲ್ಲಿ ಅಂತ ತಿಳಿಸ್ತೀನಿ. ನಿಮ್ದು ಯಾವ್ದಾದ್ರು ಒಂದು ಇಷ್ಟ ಇರುತ್ತೆ, ತುಂಬ ದಿವಸದಿಂದ ಬಯಕೆ ಇಟ್ಕೊಂಡಿರ್ತೀರ, ಅದು ಆಸೆನ ನೆರವೇರಿಲ್ಲ ಅಂತ, ಆ ಥರ ಇಷ್ಟಾರ್ಥ ಸಿದ್ಧಿಗೋಸ್ಕರ ನೀವು ಈ ಮಂತ್ರನ ಹೇಳ್ಬೇಕು. ಮಂತ್ರ ಹೇಳೋ ಜೊತೆಗೆ ನೀವು ತುಳಸಿ ಅರ್ಚನೆನ ಮಾಡಬೇಕು ರಾಯರಿಗೆ. ಆಮೇಲೆ ಇದ್ರ ಜೊತೆಗೆ ಮನೇಲೇನೆ ಕೂಡ ನೀವು ಪ್ರದಕ್ಷಿಣೆನ ಸೇವೆನ ಮಾಡಬೇಕು. 18 ಬಾರಿ, 11 ಬಾರಿ, 54 ಬಾರಿ, ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರದಕ್ಷಿಣೆನ ಮಾಡಬೇಕು. ಏನಾದ್ರು ಹೆಲ್ತ್ ಇಶ್ಯೂಸ್ ಇರುತ್ತೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾರು ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಅವ್ರಿಗೋಸ್ಕರನೂ ಕೂಡ ನೀವು ಈ ಮಂತ್ರನ ಹೇಳ್ಬೋದು. ನಿಮ್ಮ ಕೈಲಿ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಹೇಳ್ಬೋದು. ಮತ್ತು ರಾಯರು ಮಠಕ್ಕೆ ಭೇಟಿ ನೀಡಿ ನೀವು ಅವತ್ತಿನ ದಿವಸ ಸಂಕಲ್ಪ ಸೇವೆ ಮಾಡ್ಕೋತೀನಿ ಅಂದರೆ ಪ್ರದಕ್ಷಿಣೆ ಹಾಕುವಂಥದ್ದು, ಒಂದು 3 ದಿವಸ ಹಾಕುವಂಥದ್ದು, 5 ದಿವಸ ಹಾಕುವಂಥದ್ದು, ಮತ್ತು ಹಾಲು ಹಣ್ಣು ತುಳಸಿ ಆ ಥರ ನೀವೇನಾದರೂ ರಾಯರು ಮಠಕ್ಕೆ ನೀಡ್ಬಿಟ್ಟು ಬರೋದು, ಆ ಥರ ನೀವು ಏನಾದರೂ ನೀವು ಮಾಡ್ಬೋದು. ಆರೋಗ್ಯ ವೃದ್ಧಿಗೆ ನೀವು ಈ ಮಂತ್ರನ ಹೇಳ್ಬೇಕು. ಮನೇಲಾದರೂ ಹೇಳಿ ಅಥವಾ ರಾಯರ ಮಠಕ್ಕಾದರೂ ಹೋಗಿ ಹೇಳಿ, ನಿಮಗೆ ಬಿಟ್ಟಿರೋವಂಥದ್ದು. ಕೆಲಸದಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ, ಜಾಬ್ ತೊಗೊಳಕ್ಕಾಗ್ತಿಲ್ಲ, ಅಥವಾ ಇರೋ ಜಾಬೇ ತುಂಬ ಕಷ್ಟ ಆಗ್ತಿದೆ, ಇಲ್ಲ ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಕೆಟ್ಟಿದೆ ಅಂತಂದರೆ ಈ ಮಂತ್ರನ ನಿಮ್ಮ ಕೈಲಿ ಎಷ್ಟು ಬಾರಿ 108 ಬಾರಿ ಆಗುತ್ತೋ ಅಥವಾ 1008 ಬಾರಿ ಆಗುತ್ತೋ ನೀವು ಜಪನ ಮಾಡ್ಬೋದು. ಇನ್ನು ರಾಯರು ಮೂಲ ಮಂತ್ರವಾಗಿರುವಂಥದ್ದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಮಂತ್ರನ ನೀವು ಬೆಳಗ್ಗೆ ಸಂಜೆ ನೀವು ಪಠಣೆನ ಮಾಡ್ತಾ ಬನ್ನಿ ಈ 7 ದಿವಸ ಅಥವಾ 3 ದಿವಸಗಳ ಕಾಲ. ಕುಟುಂಬದಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ, ತುಂಬ ಕಿರಿಕಿ ಇರುತ್ತೆ, ಒಬ್ರಿಗೊಬ್ರು ಕಂಡ್ರೆ ಆಗ್ತಾ ಇರಲ್ಲ, ಆ ಥರ ಎಲ್ಲ ಸಮಸ್ಯೆ ಇದ್ರೆ ನೀವು ರಾಯರು ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಮಹಾಮಂಗಳಾರತಿ ಆಗುತ್ತಲ್ಲ ಅದನ್ನು ನೀವು ದರ್ಶನ ಮಾಡ್ಕೊಬಂದು ನಿಮ್ಮ ತುಳಸಿ ಗಿಡಕ್ಕೆ ನೀರನ್ನ ಹಾಕಿದ್ರೆ, ಪ್ರದಕ್ಷಿಣೆ ಹಾಕಿದ್ರೆ, ಮತ್ತು ರಾಯರು ಸ್ತೋತ್ರನ ಓದಿದ್ರೆ ನಿಮ್ಮ ಕುಟುಂಬದಲ್ಲಿರುವಂಥ ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು ಅದು ಆದಷ್ಟು ಬೇಗ ನಿವಾರಣೆ ಆಗುವಂಥದ್ದು. ದಿವಸಗಳ ಕಾಲ ಆಗುತ್ತೋ ಅಷ್ಟು ದಿವಸಗಳ ಕಾಲ ಮಾಡೋ ತನಕನೂ ಕೂಡ ಪೂರ್ತಿ ದಿನ ರಾಯರೇ ಗತಿ ಅನ್ನೋ ರೀತಿ ನಮ್ಮ ಮನಸ್ಸಲ್ಲಿ ಮನೋಭಾವನೆ ಇರಬೇಕು. ರಾಯರು ಜಪನೆ ಮಾಡಬೇಕು, ರಾಯರು ಬಗ್ಗೆನೇ ಯೋಚನೆ ಮಾಡಬೇಕು. ಎಲ್ಲೋದ್ರೂ ಎಲ್ಲಿ ಕೂತ್ಕೊಳ್ಳಿ, ನೀವು ಏನೇ ಕೆಲಸ ಮಾಡಿದ್ರು ಕೂಡ ರಾಯರು ಮಂತ್ರನೇ ಹೇಳ್ತಾ ಇರಿ. ರಾಯರನ್ನ ನಂಬಿಕೆ ಇಟ್ಟು ನೀವು ಮಾಡಿ, ಬರೀ ಮಂತ್ರ ಓದೋದಲ್ಲ ಅಥವಾ ಪೂಜೆ ಮಾಡೋದಲ್ಲ, ನಿಮಗೆ ಅಷ್ಟು ನಂಬಿಕೆ ಇರಬೇಕು, ಅಷ್ಟೇ ಪರಿಶುದ್ಧವಾದ ಭಕ್ತಿ ಇರಬೇಕು. ಆವಾಗ ಮಾತ್ರ ಸಾಧ್ಯ ಆಗುವಂಥದ್ದು. ತುಂಬ ಒಳ್ಳೆ ದಿನಗಳು ಬರ್ತಾ ಇದೆ. ರಾಯರು ನಿಮಗೆ ಆದಷ್ಟು ಬೇಗ ಅನುಗ್ರಹನ ಮಾಡ್ತಾರೆ. ಆವತ್ತಿನ ದಿವಸಗಳ ಕಾಲ ನಿಮ್ಗೆ ಹೇಗೆ ಸಾಧ್ಯ ಆಗುತ್ತೋ, ಯಾವ ಸೇವೆಗಳನ್ನ ಮಾಡೋಕ್ಕಾಗುತ್ತೋ, ಎಲ್ಲಿ ಮಾಡೋಕ್ಕಾಗುತ್ತೋ ನೀವು ಮಾಡ್ಬೋದು. ಒಂದೇ ಮನಸ್ಸಿಂದ ಮಾಡಿ, ಒಂದೇ ದಿನ ಮಾಡಿದ್ರೂ ಕೂಡ ಅಚ್ಚುಕಟ್ಟಾಗಿ, ತುಂಬ ಶುದ್ಧವಾಗಿ, ತುಂಬ ಒಳ್ಳೆ ಮನಸ್ಸಿಂದ ಫುಲ್ಲು ನಂಬಿಕೆನ ಇಟ್ಟು ನೀವು ಮಾಡಿರಿ, ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.